ಸೋಪ್ ತೊಗೊಂಡ್ರೆ ನಾವು ಬಟ್ಟೆ ಕ್ಲೀನ್ ಮಾಡ್ಕೊಳ್ತೇವೆ. ಇಲ್ಲಿ ಇರ್ತಕ್ಕಂಥ ಈಶ್ವರೀಯ ಜ್ಞಾನವನ್ನು ತೆಗೆದುಕೊಂಡ್ರೆ ಮನಸ್ಸನ್ನು ಕ್ಲೀನ್ ಮಾಡ್ಕೊಳ್ತೇವೆ. ಯಾವ ಮನಸ್ಸು ನಾವು ಅದೇ ಅಂತ ಹೇಳಿದ್ರು ಆ ಮನಸ್ಸು ಕ್ಲೀನ್. ಬ್ರಹ್ಮಾನಂದಂ ಪರಮ ಸುಖದಂ ಕೇವಲಂ ಜ್ಞಾನಮೂರ್ತಿ ದ್ವಂದ್ವಾತೀತಂ ಗಗನ ಸದೃಶಂ ತತ್ವಮಸ್ಯಾದಿ ಲಕ್ಷ್ಯಂ ಏಕಂ ನಿತ್ಯಂ ವಿಮಲಂ ಅಚಲಂ ಸರ್ವಧಿ ಸಾಕ್ಷಿಭೂತಂ ಭಾವಾತೀತಂ ತ್ರಿಗುಣರಹಿತಂ ಸದ್ಗುರುಂ ತಂ ನಮಃ. ಶ್ರೀ ವಿದ್ಯಾಂ ಜಗತಾಂ ಧಾತ್ರಿಂ ಸರ್ಗಸ್ಥಿತಿ ಲಯೇಶ್ವರಿ ನಮಾಮಿ ಲಲಿತಾಂ ನಿತ್ಯಾಮಃ ತ್ರಿಪುರಸುಂದರಿ. ಸುಕ್ಷೇತ್ರ ಆದಿಚುಂಚನಗಿರಿ ಮಹಾಸಂಸ್ಥಾನದ ಕ್ಷೇತ್ರದ ದೇವತೆಗಳನ್ನು ಸ್ಮರಿಸಿ ನಮ್ಮೆಲ್ಲರ ಆರಾಧ್ಯ ದೈವ ಯುಗಯೋಗಿ ಪದ್ಮಭೂಷಣ ಜಗದ್ಗುರು ಡಾಕ್ಟರ್ ಶ್ರೀ ಬಾಲಗಂಗಾಧರನಾಥ ಮಹಾಸ್ವಾಮೀಜಿಯವರ ದಿವ್ಯ ಚೇತನಕ್ಕೆ ಮನಸ ನಮಿಸಿ ಪ್ರಸ್ತುತ ವೇದಿಕೆಯಲ್ಲಿ ಆಸೀನರಾದಂಥ ಪ್ರಜಾಪಿತ ಬ್ರಹ್ಮಕುಮಾರಿ ಈಶ್ವರೀಯ ವಿಶ್ವವಿದ್ಯಾಲಯದ ರಾಜಯೋಗಿನಿ ಶಾರದಾ ಅಕ್ಕವನ್ನು ಕೂಡ ಅವರ ಉಪಸ್ಥಿತಿಯನ್ನು ಸ್ಮರಿಸಿ ಸುಕ್ಷೇತ್ರ ಆದಿಚುಂಚನಗಿರಿ ಮಹಾಸಂಸ್ಥಾನದ ಪ್ರಧಾನ ಕಾರ್ಯದರ್ಶಿಗಳಾದ ಶ್ರೀ ಪ್ರಸನ್ನನಾಥ ಸ್ವಾಮಿಗಳ ಉಪಸ್ಥಿತಿ ಇದೆ. ಶ್ರೀಮಠದ ಸದ್ಭಕ್ತರಾಗಿ ದೈವಿ ಗುಣಗಳ ಸಂಪನ್ನರಾಗಿ ನಮ್ಮ ಇವತ್ತಿನ ಇಲ್ಲಿಯ ಇರುವಿಕೆಗೆ ಅರಿವಿನ ಕಾರಣೀಭೂತರಾಗಿರ್ತಕ್ಕಂಥ ಕೃಷ್ಣೇಗೌಡರು, ನಮ್ಮೊಟ್ಟಿಗೆ ಕಾರ್ಯಕ್ರಮಕ್ಕೆ ಬಂದಂಥ ಮೈಸೂರು ವಿಶ್ವವಿದ್ಯಾನಿಲಯದ ವೈಸ್ ಚಾನ್ಸಲರ್ ಲೋಕನಾಥ್ ಅವರಿದ್ದಾರೆ, ಡಾಕ್ಟರ್ ಲೋಕನಾಥ್ ಅವರೇ, ದೂರದ ಅಮೆರಿಕದಿಂದ ವಿಜ್ಞಾನಿಯಾಗಿ ಶ್ರೀಮಠದ ಸದ್ಭಕ್ತರಾಗಿ ನಮ್ಮೊಟ್ಟಿಗೆ ಬಂದು ಅಲ್ಲಿ ಕೊಡ್ತಿರ್ತಕ್ಕಂಥ ಡಾಕ್ಟರ್ ತಿಮ್ಮಯ್ಯನವರೇ ಮತ್ತು ಈಶ್ವರೀಯ ವಿಶ್ವವಿದ್ಯಾನಿಲಯದ ಜ್ಞಾನವನ್ನು ಪಡೀಲಿಕ್ಕೆ ಸಂಸಾರದ ಮಧ್ಯದಲ್ಲಿದ್ದು ಜ್ಞಾನದ ಕಡೆಗೆ ಗಮನ ಕೊಟ್ಟಂಥ ಎಲ್ಲ ತಾಯಂದರೆ ಆಸ್ತಿಕ ಮಹಾಶಯ. ಕ್ಷೇತ್ರ ಆದಿಚುಂಚನಗಿರಿಯ ಜಾತ್ರಾ ಮಹೋತ್ಸವ 7ನೇ ತಾರೀಕು ಪ್ರಾರಂಭವಾಗಿದೆ. ಜಾತ್ರೆ ಅಂದರೆ ಏನೆಲ್ಲ ಇರುತ್ತೆ ಅಂತ ನಿಮಗೆ ಗೊತ್ತಿದೆ. ಜಾತ್ರೆಗೆ ಬರ್ತಕ್ಕಂತಹ ಮನಸ್ಥಿತಿಯ ಬಗೆಯೂ ಕೂಡ ಗೊತ್ತಿದೆ. ಜಾತ್ರೆಯಲ್ಲಿ ಎಲ್ಲ ಚಟುವಟಿಕೆಗಳು ಕೂಡ ನಡೀತವೆ. ಭಕ್ತಿಗೂ ಬರ್ತಾರೆ, ಜ್ಞಾನಕ್ಕೂ ಬರ್ತಾರೆ, ವಸ್ತುಗಳ ಖರೀದಿಗೂ ಬರ್ತಾರೆ. ಈಗಾಗಲೇ ಎದುರುಗಡೆ ಇದೆ ನಾನು ಯಾರು, ಹೂ ಆಮ್ ಐ ಅನ್ನೋ ಪ್ರಶ್ನೆ ಉತ್ತರವನ್ನು ಕೂಡ ಅಲ್ಲೇ ಕೊಟ್ಟುಬಿಟ್ಟಿದ್ದಾರೆ. ಜಸ್ಟ್ ಐ ಆಮ್ ಎ ಸೋಲ್ ಅಥವಾ ಯು ಆರ್ ಎ ಸೋಲ್ ಅಂತ ತತ್ವಮಸಿ ಅಂತ ಉಪನಿಷತ್ತಲ್ಲಿ ಹೇಳಿಕೊಡ್ತಾರೆ. ಅಹಂ ಬ್ರಹ್ಮಾಸ್ಮಿ ಅಂತ ಅದರ ಎಂಡ್ ಪ್ರಾಡಕ್ಟ್. ಗುರುವಿನ ಹತ್ರ ಬಂದಾಗ ಗುರು ಉಪಸ್ಥಿತಿಯೇ ಒಂದು ಆತ್ಮದ ಎಂಬೋಡಿಮೆಂಟ್. ಗುರು ಇದ್ದಾರೆ ಅಂತಂದರೆ ನಮ್ಮನ್ನು ಮುಕ್ತಿಯ ಕಡೆಗೆ ಕರ್ಕೊಂಡೋಗಿ ಸ್ವರ್ಗಕ್ಕೆ ಬಿಟ್ಟು ಬರ್ತಾರೆ ಅಂತಲ್ಲ. ಜ್ಞಾನವನ್ನು ಪಡ್ಕೊಂಡಂಥ ಗುರು ನಮ್ಮ ಮಧ್ಯದಲ್ಲಿದ್ದರೆ ಮನುಷ್ಯ ರೂಪದಲ್ಲಿ 3 ದೇಹಗಳನ್ನು ಧರಿಸಿರ್ತಕ್ಕಂಥ ಮಾನುಷ ರೂಪಿ ವ್ಯಕ್ತಿ ಮುಕ್ತಿಯನ್ನು ಪಡೀಲಿಕ್ಕೆ ಸಾಧ್ಯ ಆಗಿದೆ ಅಂತಕ್ಕಂಥ ಭರವಸೆ ಶಿಷ್ಯನನ್ನು ಆ ಪಥಕ್ಕೆ ಕರ್ಕೊಂಡು ಬರಲಿಕ್ಕೆ ಹೋಗಲಿಕ್ಕೆ ಕೆಲವರು ಬರಲಿಕ್ಕೆ ಅವಕಾಶ ಆಗ್ತದೆ. ಅಂತಹ ರೀತಿಯಲ್ಲಿ ಗುರುವಿನ ಹತ್ರ ಬಂದಾಗ ಗುರು ಇಷ್ಟೇ ಹೇಳ್ತಾನೆ, ನೀನು ಅದೇ ಆಗಿದ್ದೀಯಪ್ಪ, ಅದೇ ಯು ಆರ್ ಸೋ ಅಂತ ಅಲ್ಲಿ ಬರ್ತಿದ್ದಾರೆ, ನೀನೊಂದು ದಿವ್ಯ ಆತ್ಮ ಅಂತ. ಹಾಗಂತ ಹೇಳಿ ಸುಮ್ಮನೆ ಕುಳಿತುಕೊಂಡ್ರೆ ಆಗೋದಿಲ್ಲ. ಸಾಧನೆ ಮಾಡ್ತಾ 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 ಒಂದು ದಿನ ಬರುತ್ತೆ, ಯು ಆರ್ ದಟ್ ತತ್ವಮಸಿ ಅಂತ ಗುರುವಿನ ಮಾತಿನ ಮೇಲೆ ನಂಬಿಕೆ ಶ್ರದ್ಧೆಯನ್ನು ಇಟ್ಟು ಮುನ್ನಡೆದಂಥ ಸ್ಪಿರಿಚುವಲ್ ಸೀಕರಿಗೆ, ಆಧ್ಯಾತ್ಮಿಕ ಸಾಧಕನಿಗೆ ಒಂದು ದಿನ ಸ್ವಯಂ ವೇದ್ಯ ಆಗುತ್ತೆ. ಏನಂತ? ಅಹಂ ಬ್ರಹ್ಮಾಸ್ಮಿ. ಅಲ್ಲಿ ಅದು ಆಗಿದ್ದು ಈಗ ನಾನೇ ಅದು ಆಗಿದ್ದೇನೆ. ಐ ಆಮ್ ದ ಸೋಲ್, ಐ ಆಮ್ ದ ಸುಪ್ರೀಂ ಸೋಲ್ ಎಂಬವರೇ ಬರ್ತದೆ. ಈ ಒಂದು ಕಾರಣಕ್ಕೆ ಜಾತ್ರೆಗೆ ಬರ್ತಕ್ಕಂಥವ್ರು ಕೆಲವರು ಮೈ ಮುಚ್ಚಿಕೊಳ್ಳಿಕ್ಕೆ ಬಟ್ಟೆ ಹೊತ್ಕೊಂಡು ಹೋಗ್ತಾರೆ. ಬಟ್ಟೆ ವ್ಯಾಪಾರವೂ ಇಲ್ಲಿ ನಡೆಯುತ್ತೆ. ಇನ್ನು ಇಲ್ಲಿ ಅಂಗಡಿಗಳು ಬಂದಿದ್ದಾವೆ, ಹೋಟೆಲ್ಸ್ ಬಂದಿದ್ದಾವೆ. ಮನೆಯಲ್ಲಿ ತಿಂದದ್ದು ಸಾಲು ಅಂದ್ಬಿಟ್ಟು ಇಲ್ಲಿ ಕೂಡ ಊಟ ಮಾಡಿ ಮತ್ತೆ ದೇಹಕ್ಕೆ ಅಷ್ಟು ಹಾಕ್ತಾರೆ. ಕರೆದ ಅವರು ಕೂಡ ಊಟ ಕೊಡ್ತಾರೆ, ಕರೆದ ಅವರು ಬಟ್ಟೆ ಮಾಡ್ತಾರೆ. ಆದರೆ ವಿಶೇಷವಾದದ್ದು ಇಲ್ಲಿ ಇರ್ತಕ್ಕಂಥದ್ದು. ಹಾಗೇ ಮೇಲಕ್ಕೆ ಬಂದರೆ ಭೈರವನ ದರ್ಶನ, ಅಲ್ಲಿ ಜ್ಞಾನವನ್ನು ಕೊಡ್ತಕ್ಕಂಥ ಸಹಜವಾಗಿ ಇದೆ. ಆದರೆ ಈ ಜಾಗದಲ್ಲಿ
ನಾವು ಕೂಡ ಒಂದಿಷ್ಟೇನಾದರೂ ಜನಗಳಿಗೆ ಕೊಡಬೇಕಲ್ಲ ಎಂಬ ದೃಷ್ಟಿಯಿಂದ ನಮ್ಮ ಪ್ರಜಾಪಿತ ಬ್ರಹ್ಮಕುಮಾರಿ ಈಶ್ವರ್ಯ ವಿಶ್ವವಿದ್ಯಾಲಯದವರು ನಮಗೆ ಬಟ್ಟೆ ಕೊಡೋ ಅವಶ್ಯಕತೆ ಇಲ್ಲ, ಆಗೋದಿಲ್ಲ ಅಂತ. ಬಟ್ಟೆ ಕೊಡೋ ಅವಶ್ಯಕತೆ ಇಲ್ಲ, ಕೊಡಲಿಕ್ಕೆ ಭಾಳ ಜನ ಇದ್ದಾರೆ. ಹೊಟ್ಟೆ ಊಟ ಕೂಡ ಅವಶ್ಯಕತೆ ಇಲ್ಲ, ಮಠವಾದ ಕೊಡ್ತದೆ, ಬೇರೆ ಭಕ್ತರೆಲ್ಲ ಬಂದು ಮಾಡ್ತಾರೆ. ಆಮೇಲೆ ಬಟ್ಟೆ ಒಗ್ಗರಣೆಗೆ ಡಿಟರ್ಜೆಂಟ್ಸ್ನೆಲ್ಲ ಬಂದು ಬೇರೆ ಮಾರ್ತಾ ಇರ್ತಾರೆ. ಆ ಡಿಟರ್ಜೆಂಟ್ನ ತೆಗೆದುಕೊಂಡು ಅವರ ಬಟ್ಟೆಗಳನ್ನ ಕ್ಲೀನ್ ಮಾಡಿಕೊಡ್ತಾರೆ. ನಮಗೂ ಒಂದಿಷ್ಟು ಜಾಗ ಕೊಟ್ಟರೆ ನಾವು ಒಂದು ಜಾಗದಲ್ಲಿ ಅವ್ರ ಮನಸ್ಸುಗಳನ್ನ ತೊಡ್ಕೊಳ್ಳಿಕ್ಕೆ ನಾವು ಏನಾದರೂ ಒಂದು ಮಾರಬೇಕಲ್ಲ, ಅದು ಮಾರಾಟ ಅಲ್ಲ, ಅದು ಬರ್ಕೊಡ್ತಕ್ಕಂಥದ್ದು. ಸೋಪ್ ತೊಗೊಂಡ್ರೆ ನಾವು ಬಟ್ಟೆ ಕ್ಲೀನ್ ಮಾಡ್ಕೊಡ್ತೇವೆ. ಇಲ್ಲಿರ್ತಕ್ಕಂಥ ಈಶ್ವರೀಯ ಜ್ಞಾನವನ್ನು ತೆಗೆದುಕೊಂಡ್ರೆ ಮನಸ್ಸನ್ನು ಕ್ಲೀನ್ ಮಾಡ್ಕೊಡ್ತೇವೆ. ಯಾವ ಮನಸ್ಸು ನಾವು ಅದೇ ಆಗ್ತಾ ಇರುತ್ತೋ ಆ ಮನಸ್ಸು ಶುದ್ಧಿ